ಜೀವನ ಆದಮೇಲೆ ಕಷ್ಟನೂ ಇರಬೇಕು, ಸುಖನೂ ಇರಬೇಕು. ಕಷ್ಟನ ಸುಖನ ಸಮನಾಗಿ ಸ್ವೀಕರಿಸೋನು ಗಟ್ಟಿ ಮನುಷ್ಯನಾಗ್ತಾನೆ. ನಮ್ಮ ಮೇಲೆ ಹೂವೇ ಬೀಳಲಿ ಕಲ್ಲೇ ಬೀಳಲಿ ನಾವು ಎದುರಿಸ್ಬೇಕು. ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ ಧಿಕ್ಕಾರ ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ ಧಿಕ್ಕಾರ ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ 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 ವೀರೇಂದ್ರ ಸರ್ ದೇಸಾಯಿ ಹೇಯ್, ಯಾರು ಅವನು? ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ ಧಿಕ್ಕಾರ ವೀರು, ಯಜಮಾನ್ರೆ ಯಜಮಾನ್ರೆ ಅಯ್ಯೋ ವೀರು, ಏನಿದು? ಯಾರು ಅವರೆಲ್ಲ? ಇಷ್ಟೊಂದು ರಕ್ತ ಬರ್ತಿದೆ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಪರವಾಗಿಲ್ಲ ನಂದಿನಿ, ನಾನು ಜಾಸ್ತಿ ಪೆಟ್ಟಾಗಿಲ್ಲ, ಮನೆಗೆ ಹೋಗೋಣ. ಹೌದು ಅಮ್ಮವ್ರೆ, ಯಜಮಾನ್ರೆ ಎಲ್ಲ ಸರಿಯಾಗಿದೆ, ಮನೆಗೆ ಹೊರಟ್ಬಿಡೋಣ, ನಡೀರಿ. ಇವ್ರದು ಜನ್ಮನ ಇಂಥ ಬಾಳ್ ಬದುಕೋದ್ಕಿಂತ ಸಾಯೋದಷ್ಟ ವಾಸಿ. ಮಕ್ಳು ದುಡ್ತಿದ್ರೆ ಹಿಂಗೆ ಆಗೋದು. ತೂ ನಿನ್ನ, ಇವನೊಬ್ಬ ಮಿನಿಸ್ಟ್ರು. ಅವನನ್ನ ಹೊಡೆದು ಸಾಯಿಸೋದು ಏನು ದೊಡ್ಡ ವಿಷಯ ಅಲ್ಲ, ಆದರೆ ನನಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಜನಗಳ ಮುಂದೆ ಕೆಟ್ಟವನಾಗಿರೋ ಅವನಿಗೆ ಕಲ್ಲೇಟು ಬಿದ್ದಿದ್ದು ಒಳ್ಳೆಯದೇ ಆಯಿತು. ವೆರಿ ಗುಡ್. ಹೇಳಿದ ಕೆಲಸನ ತುಂಬ ಚೆನ್ನಾಗೇ ಮಾಡಿದ್ದೀರ. ಜನಗಳಿಗೋಸ್ಕರ ನನ್ನ ಜೀವನನೇ ಮುಡುಪಾಗಿಟ್ಟಿರ್ತೀನಿ, ನಾನು ಜನಗಳ ಮನಸ್ಸಲ್ಲಿ ಯಾವಾಗಲೂ ಇರ್ತೀನಿ ಅನ್ನೋ ಭ್ರಮೆಯಲ್ಲಿದ್ದ ಅವನು. ಆದರೆ ಈಗ ಇಷ್ಟು ಜನರುಗಳ ಮುಂದೆ ಅವನಿಗೆ ಕಲ್ಲೇಟು ಹೊಡೆದಿದ್ದೀರ. ಇದು ಸಣ್ಣ ಕೆಲಸನೇ ಇರ್ಬೋದು, ಆದರೆ ಇವತ್ತು ವೀರಿಗೆ ಬಿದ್ದಿರೋ ಕಲ್ಲೇಟು ಶ್ರಾವಣಿ ಮನಸ್ಸಲ್ಲಿ ದೊಡ್ಡ ಗಾಯನೇ ಮಾಡಿರುತ್ತೆ. ಇದೇ ನನಗೆ ಬೇಕಾಗಿತ್ತು. ವೆರಿ ಗುಡ್. ಹೇಳಿದ ಕೆಲಸನ ಪರ್ಫೆಕ್ಟಾಗಿ ಮಾಡಿ ಮುಗಿಸಿದಿರ. ನಿಮಗೆ ಬರಬೇಕಾಗಿರೋ ದುಡ್ಡು ಬಂದು ಸೇರುತ್ತೆ. ಶ್ರಾವಣಿ, ನೀನು ನನ್ನ ಫೋಟೋ ಕಲ್ಲು ಹೊಡೆದೆ. ಈಗ ನಾನು ಹೊಡೆದಿರೋ ಏಟಿಗೆ ನೀನು ಮಾತ್ರ ಅಲ್ಲ, ಇಡೀ ನಿನ್ನ ಮನೆಯವ್ರ ಮನಸ್ಸಲ್ಲಿ ಭಯ ಹುಟ್ಟು ಹಾಕತ್ತೆ. ಎಂತ ಪಾಪಿ ನೀನು ವಿಜಯಾಂಬಿಕಾ. ಯಾವ್ರಂತ ಯಜಮಾನ್ರ ಮೇಲೆ ಕಲ್ ತೋರಕ್ಕೆ ಹೇಳಿದ್ಯಾ? ನಿನ್ ಪಾಪದ ಕೆಲ್ಸಗಳಿಗೆ ಕೊನೆನೇ ಇಲ್ವಾ? ಛೇ, ಯಜಮಾನ್ರೆ, ನಂದಿನಿ ಮರೆ, ಭರ್ಜರಿ ಊಟ ಆಯ್ತು. ಈಗ ತಣ್ಣಗೆ ಮಜ್ಜಿಗೆ ಕೊಟ್ಟಿದ್ದಾರೆ. ನನಗೆ ಪದ್ಮನಾಭ ಅವರೇ, ಪಕ್ಕದ ಸ್ಟೇಟಲ್ಲಿ ಎಲೆಕ್ಷನ್ ಆಯ್ತಲ್ಲ, ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಯಜಮಾನ್ರೆ, ಏನು ಗೊತ್ತಾಗ್ಲಿಲ್ಲ. ಹೌದಾ, ನೋಡೋಣ ತಡೀರಿ. ಬಿಗ್ ಬ್ರೇಕಿಂಗ್ ನ್ಯೂಸ್. ಮಾಜಿ ವಿದ್ಯಾಮಂತ್ರಿಗಳ ಮೇಲೆ ಹಲ್ಲೆ. ರಸ್ತೆಯಲ್ಲಿ ಪ್ರತಿಭಟನಾಕಾರರು ಕಲ್ಲು ಬೀಸಿ ಹಲ್ಲೆ ಮಾಡಿದ್ದಾರೆ. ಅಪ್ಪ ಪ್ಲೇ ಮಾಡಿ, ಅದು ಏನದು? ಈ ಹಿಂದೆ ಮಕ್ಕಳಿಗೆ ಬಳಸಬೇಕಾದ ಯೋಜನೆ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಎಂಬ ಆರೋಪ ಬಂದಿದ್ದರಿಂದ ವೀರೇಂದ್ರ ಸರ್ ದೇಸಾಯಿ ಅವರು ರಾಜೀನಾಮೆ ಕೊಟ್ಟಿದ್ದರು. ಆದರೂ ಜನರ ಮನಸ್ಸಿನಲ್ಲಿ ಕೋಪ ಇನ್ನೂ ಹಾಗೆ ಉಳಿದಿದೆ. ಅದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ರಸ್ತೆಯಲ್ಲಿ ವೀರೇಂದ್ರ ಸರ್ ದೇಸಾಯಿ ರವರು ನಡೆದುಕೊಂಡು ಬರುವಾಗ ಪ್ರತಿಭಟನಾಕಾರರ ಗುಂಪೊಂದು ಅವರ ಮೇಲೆ ಹಲ್ಲೆ ಮಾಡಿದೆ. ಕಲ್ಲು ಬೀಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ ಕೂಗುತ್ತಾ ಪ್ರತಿಭಟನಾಕಾರರು ಅವರಿಗೆ ಎದುರಾಗಿದ್ದಾರೆ. ಈ ಘಟನೆ ನೋಡಿರುವುದನ್ನು ಕೆಲವು ಪ್ರತ್ಯಕ್ಷದರ್ಶಿಗಳು ವಿವರಿಸುತ್ತಾರೆ. ವೀರೇಂದ್ರ ಸರ್ ದೇಸಾಯಿ ರವರು ಮಾಡಿರುವ ತಪ್ಪಿಗೆ ಇದು ಸರಿಯಾದ ಶಿಕ್ಷೆ ಎಂದು ಕೆಲವರು ಮಾತನಾಡುತ್ತಿದ್ದಾರೆ. ಇನ್ನು ಕೆಲವರು ಹೀಗೆ ದೈಹಿಕವಾಗಿ ಹಲ್ಲೆ ಮಾಡುವುದು ತಪ್ಪು ಎಂದು ಹೇಳಿದ್ದಾರೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗಳು ನಡೆಯುತ್ತಿದೆ.
ಏನಪ್ಪ ಇದೆಲ್ಲ? ಯಾಕಪ್ಪ ನಮ್ಮ ಹತ್ರ ಸುಳ್ಳು ಹೇಳಿದ್ರಿ? ನಾನು ನಿಜ ಹೇಳಿದ್ರೆ ನೀನು ನೊಂದ್ಕೋತೀಯ ಅಂತ ಹೇಳಲಿಲ್ಲಮ್ಮ. ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾವು ಸಹಿಸ್ಕೋಬೇಕಾ? ಸಹಿಸ್ಕೋಬೇಕು ಸುಬ್ಬು. ಈ ಥರ ನನ್ನ ಮೇಲೆ ಅಟ್ಯಾಕ್ ಮಾಡಿರೋದು ಇದೇನು ಮೊದಲನೇ ಸಲ ಅಲ್ಲ. ನಾನು ಗಂಗಾಧರ ಮೂರ್ತಿಗಳ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾಗ ಈ ರೀತಿ ಹುಡುಗರು ಸೇರಿ ಅಟ್ಯಾಕ್ ಮಾಡಿದ್ದು ಉಂಟು. ನಾನು ಪಾರ್ಟಿ ಕಟ್ಟಬೇಕಾದ್ರೆ ಬೇಕಾದಷ್ಟು ಸಲ ಈ ಥರ ಇನ್ಸಿಡೆಂಟ್ಗಳಾಗಿವೆ. ಅಷ್ಟೇ ಅಲ್ಲ, ನಾನು ಮಿನಿಸ್ಟರ್ ಆದಮೇಲೂ ನನ್ನ ಮೇಲೆ ಫೈರಿಂಗ್ ಆಗಿದೆ. ಅದನ್ನು ನೀವೇ ನೋಡಿದ್ದೀರಾ. ಆಗೆಲ್ಲ ರಾಜಕೀಯದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಹುಮ್ಮಸ್ಸಿತ್ತು. ಅದಕ್ಕೆ ಇದೆಲ್ಲ ಸಹಿಸ್ಕೊಂಡೆ. ಈಗ ನನ್ನ ಸಂಸಾರದ ಜೊತೆ ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಈಗ ಈ ರೀತಿ ನಡೆದ್ರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಆದರೆ ಏನು ಮಾಡೋಕ್ಕಾಗತ್ತೆ, ಸಹಿಸ್ಕೋಬೇಕು. ಯಾವುದು ನಮ್ಮ ಕೈಲಿಲ್ಲ ಸುಬ್ಬು. ಏನ್ ಶ್ರಾವಣಿ, ಟಿವಿಯಲ್ಲಿ ನ್ಯೂಸ್ ನೋಡ್ತಿದ್ಯಾ? ನಡೆದಿರೋ ವಿಷಯ ಯಾವುದು ನಿಮ್ಮಪ್ಪ ಹೇಳಿರಲ್ಲ. ಯಾಕಂದ್ರೆ ಅವನು ಮರ್ಯಾದೆಗೆ ತುಂಬಾ ಅಂಜೋ ವ್ಯಕ್ತಿ. ಕಲ್ಲೇಟು ಸಿಕ್ಕಿರೋ ವಿಷಯನ ಸ್ವಂತ ಮಗಳಿಗೆ ಹೇಳ್ತಾನ? ಹೇಳಿದ್ರೆ ನಿನ್ನ ಮುಂದೆ ಅವನ ಮರ್ಯಾದೆ ಹೋಗ್ಬಿಡಲ್ವಾ? ಅಲ್ಲ, ಐಮ್ ಸಾರಿ, ಅಲ್ಲ ಅವನಿಗೆ ಹೋಗಕ್ಕೆ ಮರ್ಯಾದೆ ಎಲ್ಲಿದೆ? ಅವನ್ ಮರ್ಯಾದೆನಲ್ಲ ನಾನು ಬೀದಿ ಬೀದಿ ಹರಾಜಾಕ್ಬಿಟ್ಟಿದ್ದೀನಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ಈ ವಿಜಯಾಂಬಿಕಾ ಪವರ್ ಏನು ಅಂತ? ನೋಡು ಶ್ರಾವಣಿ, ನೀನು ನನ್ನ ಮುಂದೆ ಇನ್ನೂ ಎಳೆ ಕೂಸು. ನೀನು ಹಾಲು ಕುಡಿತಿರ್ಬೇಕಾದ್ರೇನೆ ನಾನು ವಿಷ ಕರಕ್ ಶುರು ಮಾಡ್ದವಳು.